ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದೇಶ್. ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರ್ ವತಿಯಿಂದ ಈ ದಿನದ ವಿಶೇಷವಾದಂತಹ ವಿಡಿಯೋವನ್ನು ಮಾಡ್ತಾ ಇದೀವಿ. ಏನಪ್ಪಾ ಇದರ ಉದ್ದೇಶ ಅಂದ್ರೆ, ಇದೇ 2026 ಮಾರ್ಚ್ 22ರಂದು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ಯಾರೆಲ್ಲ ಸಿದ್ಧರಾಗ್ತಾ ಇದ್ರಲ್ಲ, ಯಾರೆಲ್ಲ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿದ್ರಲ್ಲ, ನಾವು ಪರೀಕ್ಷೆ ಬರಿಬೇಕಂತ ಅವರಿಗಾಗಿನೇ ಈ ವಿಡಿಯೋ. ಏನಿಲ್ಲ ಇರ್ತದೆ ಈ ಪರೀಕ್ಷೆಯಲ್ಲಿಪ್ಪ ಅಂದ್ರೆ, 50 ಅಂಕದ ಒಂದು ಪರೀಕ್ಷೆ ನಡೀತದೆ. ಎಲ್ಲವೂ ಬಹು ಆಯ್ಕೆಯ ಪ್ರಶ್ನೆಗಳು, ಅಂದ್ರೆ ಆಪ್ಷನ್ ಇರ್ತಾವ, ನಾವನ್ನೆಲ್ಲ ಟಿಕ್ ಮಾಡ್ಬೇಕು. ಸೊ ಕನ್ನಡ 10 ಪ್ರಶ್ನೆ ಇರ್ತಾವ, ಇಂಗ್ಲಿಷ್ 10 ಪ್ರಶ್ನೆ ಇರ್ತಾವ, ಅದೇ ರೀತಿ ಗಣಿತ 10 ಪ್ರಶ್ನೆ ಇರ್ತಾವ, ಅದೇ ರೀತಿ ಪರಿಸರ ಅಧ್ಯಯನದಲ್ಲಿ ಬರ್ತಕ್ಕಂಥ ಸಾಮಾನ್ಯ ಜ್ಞಾನ ಕ್ವಶನ್ 10 ಇರ್ತಾವ. ತದನಂತರ ಬುದ್ಧಿ ಸಾಮರ್ಥ್ಯ ಚಿತ್ರಗಳು ಇರ್ತಾವ, ಅವೊಂದು 10 ಪ್ರಶ್ನೆ ಇರ್ತಾವ. ಇವು ಸಂಪೂರ್ಣವಾಗಿ 4ನೇ ತರಗತಿ ಓದ್ತಕ್ಕಂಥ ಮಕ್ಕಳಿಗಾಗಿನೇ ಇದಾವೆ. ಸೊ ನಾವು ಬಹಳ ಸುಲಭವಾಗಿ ಪ್ರತಿಯೊಂದು ಲೆಕ್ಕವನ್ನ ಸರಿಯಾಗಿ ಗಮನ ಕೊಟ್ಟು ಮಾಡ್ಬೋದು. ಬಹಳ ಈಸಿ ಇರ್ತದೆ. ಯಾರೆಲ್ಲ ಸರಿಯಾಗಿ ಯೋಚನೆ ಮಾಡ್ತೀರಿ ಅವರೆಲ್ಲ ಸರಿಯಾಗಿ ನೀವು ಪಾಸ್ ಆಗ್ತೀರ ಅಂತ ನಾನು ಆಶಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನು ಯಾರಿಗೆಲ್ಲ ಅದ್ರ ಬಗ್ಗೆ ಡೌಟ್ಸ್ ಇದಾವಲ್ಲ, ನಮ್ಮ ವಿಡಿಯೋನ ನಿರಂತರವಾಗಿ ಇವತ್ತಿಂದ ಡೈಲಿ ನೋಡ್ತಾ ಇರಲಿ. ಮಾರ್ಚ್ 22ರವರೆಗೂ ಕಂಟಿನ್ಯೂ ನಾವು ವಿಡಿಯೋಸ್ ಆಗಿರ್ಲಿ, ಕ್ವಶನ್ ಪೇಪರ್ಗಳಾಗಿರ್ಲಿ, ಆ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರತಿಯೊಂದು ನಾವು ಹಾಕ್ತಾ ಇರ್ತೀವಿ. ನೀವು ಸಂಪೂರ್ಣವಾಗಿ ತಿಳಿತಾ ಹೋಗ್ಬೇಕು, ನೋಡ್ಕೊಂತ ಹೋಗ್ಬೇಕು. ಬನ್ನಿ, ಮೊದಲನೇ ಪ್ರಶ್ನೆ ಏನೈತೆ ಅಂತ ನೋಡೋಣ. 57,394 ಮತ್ತು 26,765 ವ್ಯತ್ಯಾಸ ನೋಡ್ಬೇಕು. ವ್ಯತ್ಯಾಸ ಅಂದ್ರೆ ಫಸ್ಟ್ ಆಫ್ ಆಲ್ ಏನು, ಯಾರೆಲ್ಲ ಮತ್ತೆ ಹಾಗೂ ಇಂಗ್ಲಿಷ್ ನಲ್ಲಿ ನೀವು ಪರೀಕ್ಷೆ ಬರೀತಿದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ, ಅವರು ಸಹ ಇಂಗ್ಲಿಷ್ ಕ್ವಶನ್ ಸರಿಯಾಗಿ ನೀವು ಗಮನ ಕೊಡಬೇಕು. ದ ಡಿಫರೆನ್ಸ್ ಬಿಟ್ವೀನ್ 57,394 ಅಂಡ್ 26,765 ಈಸ್ ಅಂತ ಹೇಳ್ತಾರೆ. ಅಂದ್ರೆ ವ್ಯತ್ಯಾಸ ಅಂದ್ರೆ ಡಿಫ್ರೆನ್ಸ್ ಅಂದ್ರೆ ಏನು, ವ್ಯವಕಲನ, ಕಳಿತಕ್ಕಂತ ಲೆಕ್ಕ ನೋಡ್ರಿ. ಕಳೆ ಲೆಕ್ಕ ತರ ಕೊಡೋ ಬದಲು ಈ ರೀತಿ ವಾಕ್ಯ ರೂಪದಲ್ಲಿಯೂ ಸಹ ಕೊಡ್ತಾರೆ. ಬನ್ನಿ ಸರಿಯಾಗಿ ಗಮನ ಕೊಡ್ರಿ. ಫಸ್ಟ್ ಏನ್ ಮಾಡಬೇಕು, ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅದನ್ನ ನಾವು ಮೊದಲು ಬರ್ಕೋಬೇಕು. ಇದು ನೋಡ್ರಿ 57,000 ಐತೆ, ಇದು 26,000 ಐತೆ. ಸೊ ದೊಡ್ಡ ಸಂಖ್ಯೆ 57,000, ಅದನ್ನ ಫಸ್ಟ್ ಬರ್ಕೋಬೇಕು ಚಂದ. 57,394. ತದನಂತರ ಅದ್ರ ಕೆಳಗಡೆ ಬರೀಬೇಕು 26,765. ಸೊ ವ್ಯವಕಲನ ಕೇಳ್ತಾರೆ ಅಂದ್ರೆ ವ್ಯತ್ಯಾಸ ಕೇಳ್ತಾರೆ, ಆ ರೀತಿ ಚಂದ ಹಾಕ್ಬೇಕು, ಕಳಿಬೇಕು. 4ರಲ್ಲಿ 5 ಹೋಗುತ್ತಾ? ಸಾಧ್ಯನೇ ಇಲ್ಲ, ಹೋಗುವುದಿಲ್ಲ. ಯಾಕಂದ್ರೆ 4 ಸಣ್ಣ ಸಂಖ್ಯೆ, 5 ದೊಡ್ಡ ಸಂಖ್ಯೆ. ಅವಾಗ ಏನ್ ಮಾಡ್ಬೇಕು, 4ಕ್ಕ ಒಂದು ಕೈಲಾ ಕೊಡ್ಬೇಕು, ದಸ್ಕ ಅಂತ ಹೇಳ್ತೀವಿ, ಅದನ್ನ ಕೊಡ್ಬೇಕು. ಸೊ ಅದನ್ನ ಕೊಟ್ರೆ 14 ಆಗುತ್ತೆ. ಈಗ 14ರಲ್ಲಿ 5 ಹೋದ್ರೆ 9. ತದನಂತರ ಈ 9ರಲ್ಲಿ 6 1 ಕಂಡ್ರೆ 6 1 7, 9ರಲ್ಲಿ ಹೇಳಿದ್ರೆ 2. ಸೊ ಅದೇ ರೀತಿ ನೆಕ್ಸ್ಟ್ 3ರಲ್ಲಿ 7 ಹೋಗಲ್ಲ, ಒಂದು ಕ್ಯಾರಿ ಕೊಡ್ರಿ. 13ರಲ್ಲಿ 7 ಹೋದ್ರೆ 6. ನೆಕ್ಸ್ಟ್ 7ರಲ್ಲಿ 6 1 7, 7ರಲ್ಲಿ 7 ಹೋದ್ರೆ 0. 5ರಲ್ಲಿ 2 ಹೋದ್ರೆ 3. ಇದು ಈ ಪ್ರಶ್ನೆಗೆ ಉತ್ತರ, ವ್ಯತ್ಯಾಸ, ದ ಡಿಫರೆನ್ಸ್. 30,629 is the difference of the answer. ಓಕೆ, ಬರೀ 30,629 ಎರಡನೇ ಆಯ್ಕೆಯಲ್ಲಿ ಉತ್ತರವಿದೆ. ಅದೇ ರೀತಿ ಎರಡನೇ ಪ್ರಶ್ನೆಗೆ ನಾವು ಹೋಗೋಣ. ಪ್ರಶ್ನೆ ಸಂಖ್ಯೆ 2 ನೋಡ್ರಿ. ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿಯ ರೂಪ. ಏನ್ ಸರ್ ಭಿನ್ನರಾಶಿ? ಫಸ್ಟ್ ಆಫ್ ಆಲ್ ಭಿನ್ನರಾಶಿ ಅಂದ್ರೆ ಏನು ನಿಮಗೆ ಗೊತ್ತಿರ್ಲಿ. ಭಿನ್ನರಾಶಿ ಅಂದ ತಕ್ಷಣ ನಮಗ ಹಿಂಗೊಂದು ಲೈನ್ ಬರ್ತದೆ, ಇಲ್ಲೊಂದು ಅಂಶ ಮತ್ತೆ ಕೆಳಗ ಛೇದ, ಇದು ಭಿನ್ನರಾಶಿಯ ರೂಪ. ಇಲ್ಲೊಂದು ಸಂಖ್ಯೆ ಬರಿಬೇಕು, ಇಲ್ಲೊಂದು ಸಂಖ್ಯೆ ಬರಬೇಕು. ನೆನಪಿರ್ಲಿ, ಛೇದದಲ್ಲಿ ಯಾವುದೇ ಕಾರಣಕ್ಕೂ 0 ಬರಬಾರ್ದು. 0ಯನ್ನು ಹೊರತುಪಡಿಸಿ ಉಳಿದ ಸಂಖ್ಯೆಗಳನ್ನ ಬರಿಬಹುದು. ಸೊ ಈಗ ಹೇಳಿದ್ರೆ ಇದು ಅಂಶ ಛೇದ ಈ ರೀತಿ ಒಳಗೊಂಡಿದ್ರೆ ಇದಕ್ಕೆ ನಾವು ಭಿನ್ನ ರಾಶಿ ರೂಪ. ನೀವು ಈ ರೀತಿ ನೀವು ಸ್ಕೂಲಲ್ಲಿ ಮಾರ್ಕ್ಸ್ ಹೊಂದಿದ್ರಪ್ಪ, 25ಕ್ಕ 7 ಮಾರ್ಕ್ಸ್ ಅಥವಾ 17 ಮಾರ್ಕ್ಸ್ ಅಂತ, ಇದು ಒಂದು ಟೈಪ್ ಭಿನ್ನ ರಾಶಿ ರೂಪ. ಸೊ ಅದೇ ರೀತಿ ಈ ಪ್ರಶ್ನೆಯನ್ನು ನೋಡೋಣ. ಕ್ವಶನ್ ಏನೈತೆ, ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿಯ ರೂಪ. ರೈಟ್ ದ ಫ್ರಾಕ್ಷನ್ ಫಾರ್ ದ ಶೇಡೆಡ್ ಪೋರ್ಷನ್. ಬನ್ನಿ ಏನೈತೆ, ಮೊದಲು ಏನ್ ಮಾಡ್ಬೇಕು, ಒಟ್ಟು ಭಾಗಗಳನ್ನ ಕೌಂಟ್ ಮಾಡ್ಬೇಕು. ಇಲ್ಲಿ 1 ಭಾಗ, 2 ಭಾಗ, 3 ಭಾಗ, 4 ಭಾಗ, 5 ಭಾಗ, 6 7 8 9 10. ಒಟ್ಟಿನಲ್ಲಿ ಎಷ್ಟು ಭಾಗಗಳದಾವ ಅಂತ ಎಣಿಸ್ಬೇಕು, 10 ಭಾಗ.
ಅದನ್ನ ಈ ರೀತಿ ಭಾರ ಹಾಕಿಬಿಟ್ಟು ಕೆಳಗಡೆ ಬರೀಬೇಕು. ಇದು ಛೇದ ಅಂದ್ರೆ 10 ಭಾಗಗಳಿವೆ. ಅವ್ರು ಕೇಳಿದ್ದೇನು, ಕೇವಲ ಬಣ್ಣ ಹಚ್ಚಿರುವ ಭಾಗ ಅಂದ್ರೆ ಶೇಡೆಡ್ ಪೋರ್ಷನ್. ಇಷ್ಟು ಭಾಗ ಬಣ್ಣ ಹಚ್ಚಿರ ಎಣಿಸ್ರಿ, 1 2 3 4 5 6 7 7ಕ್ಕ ಬಣ್ಣ ಹಚ್ಚರ. ಬಣ್ಣ ಹಚ್ಚಿರ್ತಕ್ಕಂಥ ಭಾಗವನ್ನ ಮೇಲೆ ಬರಿಬೇಕು. ಸೊ 7/10 ಅನ್ನೋದು ಅಥವಾ 10ನೇ 7 ಅನ್ನೋದು ಇದು ಭಿನ್ನ ರಾಶಿಯ ಭಾಗ. ಬನ್ನಿ, ಸೊ ಮೊದಲು ಎಲ್ಲಿದೆ ಆಯ್ಕೆ ನೋಡ್ರಿ, ಆಪ್ಷನ್ ಬಿ ಎರಡನೇ ಆಯ್ಕೆಯಲ್ಲಿ ಸರಿಯಾಗಿದೆ. ನೆನಪಿರ್ಲಿ, ಈ ರೀತಿ ಉತ್ತರ ನಿಮ್ಗೆ ಗೊತ್ತಾಗ್ಬಿಡ್ತು. ಆದ್ರೆ OMR ಶೀಟ್ ಕೊಟ್ಟಿರ್ತೀವಿ ನಿಮಗೆ, ಅಲ್ಲಿ ಏನ್ ಮಾಡಿರ್ತೀವಪ್ಪ ಅಂದ್ರೆ ಈ ರೀತಿ ABCD ಈ ರೀತಿ 4 ಆಪ್ಷನ್ ಕೊಟ್ಟು ಕೆಳಗಡೆ ವೃತ್ತ ಕೊಟ್ಟಿರ್ತೀವಿ. ಈ ರೀತಿ ವೃತ್ತಗಳು ಕೊಟ್ಟಿರ್ತೀವಿ. ಸೊ ನಾವೇನ್ ಮಾಡ್ಬೇಕು, ಈಗ ನಮ್ಮ ಪ್ರಶ್ನೆಗೆ ಉತ್ತರ ಆಯ್ಕೆ ಬಿ ಅಂತ ಗೊತ್ತಾಯ್ತು. ಆಯ್ಕೆ ಎರಡನೇ ಬಿ. ಇದು ಎ, ಇದು ಬಿ, ಇದು ಸಿ, ಇದು ಡಿ ಅಥವಾ ಇದು ನಂಬರ್, ಎರಡನೇ ಆಯ್ಕೆ. ಇದರಲ್ಲಿ ಎರಡನೇ ಯಾವುದು ಇದು ಅಂದ್ರೆ ಇಲ್ಲಿ ನಾವೇನ್ ಮಾಡಬೇಕು, ಬಣ್ಣ ತುಂಬಬೇಕು ಈ ರೀತಿ. ಸೊ ಈ ರೀತಿ ನಮ್ಗೆ ಗೊತ್ತಾಗ್ಬೇಕು, ಓ ಸರಿಯಾಗಿ ಕರೆಕ್ಟ್ ಆಗಿ ತುಂಬಬೇಕು, ಇಲ್ಲಿ ಗ್ಯಾಪ್ ಬಿಡದೆ. ಸೊ ಈ ರೀತಿ ನಾವೇನ್ ಮಾಡಬೇಕು, ಉತ್ತರವನ್ನ ಹಾಕಬೇಕು. ನೀನ್ ನೆನಪಿರ್ಲಿ, ಪ್ರತಿ ಪ್ರಶ್ನೆಗೆ ಈ ರೀತಿ ಇಲ್ಲಿ ನಂಬರ್ ಇರ್ತಾವ, ಕ್ವಶನ್ ನಂಬರ್ ಇರ್ತಾವ ಇಲ್ಲಿ. ಸೊ ಇದು ಎರಡನೇ ಕ್ವಶನ್, ಹಂಗೆ ಇಲ್ಲಿ ಮೂರನೇ ಕ್ವಶನ್, ಇಲ್ಲಿ ನಾಲ್ಕನೇ ಕ್ವಶನ್, ಅದರಂಗೆ ಸೇಮ್ ಇಲ್ಲೊಂದು ವೃತ್ತ 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 ವೃತ್ತ. ಸೊ ನಿಮಗ ಇದೇನಿದು ಉತ್ತರ ಪತ್ರಿಕೆ. ಇದು ಮೊದಲು ಈ ಒಂದನೇ ಪ್ರಶ್ನೆಗೆ ಆಲ್ರೆಡಿ ಮಾಡಿದ್ರೆ, ಎರಡನೇ ಪ್ರಶ್ನೆಗೆ ಉತ್ತರ. ಉದಾಹರಣೆ ಮೂರನೇ ಪ್ರಶ್ನೆಗೆ ನಮ್ಮ ಉತ್ತರಕ್ಕೆ ಸಿ ಅಂದ್ರೆ ಇದರ ತುಂಬದು, ಎ ಅಂದ್ರೆ ಇಲ್ಲಿ ತುಂಬಬೇಕು ಎ ಲೈನ್ ಅಲ್ಲಿ, ಬಿ ಅಂದ್ರೆ ಈ ಲೈನ್ ಇರತಕ್ಕಂಥ ಇಲ್ಲಿ ತುಂಬಬೇಕು, ಸಿ ಆಗಿದ್ರೆ ಇಲ್ಲಿ ತುಂಬಬೇಕು, ಡಿ ಆಗಿದ್ರೆ ಇಲ್ಲಿ ತುಂಬಬೇಕು. ನೋಡ್ರಿ, ಅರ್ಥ ಆಯ್ತಲ್ವಾ? ಈಗ ನಮ್ಮ ಎರಡನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಆಗಿತ್ತು, ಅದಕ್ಕೆ ಬಿ ಜಾಗದಲ್ಲಿ ನಾನು ತುಂಬ್ತಾ ಇದ್ದೀನಿ. ಬನ್ನಿ ಅದೇ ರೀತಿ ಮೂರನೇ ಪ್ರಶ್ನೆ ಬನ್ನಿ. ಪ್ರಶ್ನೆ ಸಂಖ್ಯೆ 3 ನೋಡ್ರಿ, 47,346ಕ್ಕೆ ಎಷ್ಟನ್ನು ಸೇರಿಸಿದರೆ 84,625 ಆಗುತ್ತದೆ? ಹಂಗೆ ನೋಡ್ರಿ, ಇಂಗ್ಲಿಷ್ ನಲ್ಲಿ ಕ್ವಶನ್, ವಾಟ್ ಶುಡ್ ಬಿ ಆಡೆಡ್ ಟು 47,346 ಟು ಗೆಟ್ 84,625? ಅಂದ್ರೆ ಈ 47,346ಕ್ಕೆ ಏನನ್ನು ಸೇರಿಸಿದಾಗ ನಮಗ್ ಇಷ್ಟು ಬರ್ತತಿ ಅಂತ ಕ್ವಶನ್ ಕೇಳಕತ್ತಾರೆ. ನಾನು ಸಣ್ಣ ಎಕ್ಸಾಂಪಲ್ ತೋರಿಸ್ತೀನಿ. ಇದು ಒಂದು ಸಂಖ್ಯೆ ದೊಡ್ಡದೈತಿ, ನೀವು ಆ ಸಂಖ್ಯೆ ಮರ್ತ್ ಬಿಡ್ರಿ. ಸದ್ಯ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದು ಅನ್ನೋದು ಒಂದು 4 ಅನ್ಕೊಡಿ, ಇದು ಅಂದ್ರೆ 4ಪ್ಪ, ಇದಂದ್ರೆ 8 ಅನ್ಕೊಡಿ, ಇದರದ್ದು 8 ಅನ್ಕೊಡಿ. ಈಗ ನೋಡ್ರಿ, ಇದು 4 ಅಂತ ಅನ್ಕೊಡು, ಇದು 4ಕ್ಕೆ ಎಷ್ಟನ್ನು ಸೇರಿಸಿದ್ರೆ 8 ಆಗುತ್ತದೆ ಅಂತ ಕ್ವಶನ್ ಈ ರೀತಿ ಬರ್ಕೊಂಡು, 4ಕ್ಕ ಎಷ್ಟು ಸೇರಿಸಿದ್ರೆ 8 ಬರ್ತದಪ್ಪ ಅಂತ. ಈಗ ನೋಡಿ, 4ಕ್ಕ ಎಷ್ಟು ಸೇರಿಸಿದ್ರೆ ಟೋಟಲ್ ಆಗಿ 8 ಆಗುತ್ತೆ. ಈ ರೀತಿ 8 ಆಗುತ್ತೆ ನೋಡ್ರಿ. 1 2 3 4 ಮೊದ್ಲೇ ಇತ್ತು, ಇನ್ನು ಎಷ್ಟು ಸೇರ್ಸಕತ್ತೀನಿ, ಕೇವಲ 3 ಸೇರ್ಸಕತ್ತೀನಿ. ಹೌದೇನೋ? ಇದು ನಾವು ಸಿಂಪಲ್ ಹೇಳೋದು, 4ಕ್ಕ 4 ಸೇರಿಸಿದ್ರೆ 8 ಆಗುತ್ತೆ. ಸಾರಿ ನೋಡ್ರಿ, ಈ 4ಕ್ಕ ಏನಾಯ್ತು, ಈ 4 ಸೇರಿಸಿದ್ರೆ ಏನಾಗ್ತ 8 ಆಗುತ್ತೆ. ನಿಮ್ಗೆ ಗೊತ್ತಾಗಬೇಕು, 4ಕ್ಕೆ 4 ಸೇರಿಸಿದ್ರೆ 8 ಇಲ್ಲಿ 4 ಬರ್ಕೋತಾರ. ಅದೇ ರೀತಿ ಪ್ರಶ್ನೆ ಸರ್ ಈ ರೀತಿ ಮಾಡೋ ಪ್ರಶ್ನೆ ಹೇಳ್ತೀವಿ ಮಾಡ್ಬೇಕು. ನೋಡ್ರಿ, ಇಲ್ಲಿ 4 ಅಂತ ಗೊತ್ತಾಯ್ತಲ್ಲ. ಸೊ ಇದು ನಾವೇನ್ ಮಾಡ್ಬೇಕು, ಜಸ್ಟ್ ಈ ಕೂಡ್ಸಿದ್ರೆ ಗೊತ್ತಾಗುತ್ತಲ್ಲ, ಈ ನಂಬರ್ನ ಇದರ ಕಳಿಬೇಕು. ಹೆಂಗೆ, ಇಲ್ಲಿ ಪ್ಲಸ್ ಐತಿ, ಈ ಪ್ಲಸ್ ಇರೋ ಸಂಖ್ಯೆ ಯಾವಾಗ ಇಸ್ ಈಕ್ವಲ್ ಟನ್ನ ದಾಟಿ ಆ ಕಡೆ ಹೋಗುತ್ತೋ ಬಲಗಡೆ, ಅಥವಾ ಆ ಕಡೆ ಇರೋದು ಈ ಕಡೆ, ಒಟ್ಟು ಇಸ್ ಈಕ್ವಲ್ ಟನ್ನ ದಾಟಿದ ಮೈನಸ್ ಆಗುತ್ತೆ. ಈ 4 ಅನ್ನೋದು ಆ ಕಡೆಗೆ ಹೋದ್ರೆ -4 ಆಯ್ತು ನೋಡ್ರಿ. ಸೊ ಈಗ ಹೇಳ್ರಿ, 8ರ 4 ಹೋದ್ರೆ 4 ನೋಡ್ರಿ, ಉತ್ತರ ಬಂತು. ಅಂದ್ರೆ ಇಲ್ಲಿ 4 ಬಂದ್ವಿ, ಅದೇ ಉತ್ತರ ಇಲ್ಲಿ ಬಂತು. ಅದೇ ರೀತಿ ಸೇಮ್ ಮೆಥಡ್ ಅನ್ನೇ ನಾವು ಫಾಲೋ ಮಾಡೋಕೆ ಇಲ್ಲಿ. ಅಂದ್ರೆ ಇದಕ್ಕೆ ನಾವ್ ಎಷ್ಟು ಸೇರಿಸಿದ್ರೆ 84,000 ಬರ್ತ ಗೊತ್ತೆ, ಅದಕ್ಕೆ 84,000 ಇದನ್ನ ಕಳಿಬೇಕು. ನೋಡ್ರಿ, 4ಕ್ಕೆ ಎಷ್ಟು ಸೇರಿಸಿದ್ರೆ 8 ಬರ್ತ ಗೊತ್ತಿರ, 8ರ 4 ಅಂದ್ರೆ ಉತ್ತರ ಬಂದ್ಬಿಡ್ತು. ಸಿಂಪಲ್ ಸೇಮ್ ಮೆಥಡ್ ಗೆ ಮಾಡೋಣ, ಅದನ್ನ ಕಳೆ ಸೇಮ್ 47,000 ಐತೆ, 346 ಐತೆ. ಇದಕ್ಕೆ ನಾವ್ ಏನೋ ಸೇರಿಸಿದ್ರೆ ಇಷ್ಟು ಬರ್ತಂತೆ, 84,625. ನಾವೇನ್ ಮಾಡಮ್ರಿ, ಇವಾಗ ಇದನ್ನ ಈ ಸಂಖ್ಯೆ ಒಳಗೆ ಕಳೆಯಮ್ರಿ, ಬರ್ಕೊಳಂಬ್ರಿ. ಬರ್ಕೊಂಬರ್ಷ 84,625 47,346 ಕಳೆಯಮ್ರಿ. ನೋಡ್ರಿ, 5ರಾಗ 6 ಹೋಗಲ್ಲ, ಕ್ಯಾರಿ ಕೊಡ್ಬೇಕು. 15 ಆಯ್ತು, 15ರಲ್ಲಿ 6 ತೆಗೆದ್ರೆ 9.
ಹಂಗೆ ನೆಕ್ಸ್ಟ್ 2ರಲ್ಲಿ 4 ಪ್ಲಸ್ 1 5 ಇವೆರಡನ್ನ ಕೂಡಿಸ್ಬೇಕು ನಾವು. ಈ 4 1 5 ಆಗುತ್ತೆ. 2ರಾಗ 5 ಹೋಗಲ್ಲ, ಅದಕ್ಕೆ ಒಂದು ಕ್ಯಾರಿ ತಗೋಬೇಕು. 12 ಮಾಡ್ಕೋಬೇಕು. ಈಗ 12 ಆಯ್ತು ನೋಡ್ರಿ. 12ರಾಗ 5 ಹೋದ್ರೆ 7. ಅದೇ ರೀತಿ 6ರಲ್ಲಿ 3 1 6ರಲ್ಲಿ 4 ಹೋದ್ರೆ 2. 4ರಾಗ 7 ಆಗಲ್ಲ, ಒಂದು ಕ್ಯಾರಿ ತಗೋರಿ. 14ರಲ್ಲಿ 7 ಹೋದ್ರೆ 7. 8ರಲ್ಲಿ ಈ 4 ಮತ್ತು ಈ 1 2 ಸೇರಿ ಕಳಿಬೇಕು. 8ರಲ್ಲಿ ಈ 4 1 5 8ರಲ್ಲಿ 5 ಹೋದ್ರೆ 3. ನಮ್ಮ ಉತ್ತರ 37,279. ಇದರ ಅರ್ಥ ಏನು ಅಂತಂದ್ರೆ ಈ ನಂಬರ್ಗೆ ಇಷ್ಟನ್ನು ಸೇರಿಸಿದರೆ ಈ ಸಂಖ್ಯೆ ಬರ್ತದೆ. ಉತ್ತರ ನೋಡ್ರಿ 37,279 ಇಲ್ಲ ನೋಡ್ರಿ. ಯಾವ ಆಪ್ಷನ್ ಆಗಿದೆ? ಓ, ಕೊನೆ ಆಯ್ಕೆಯಲ್ಲಿದೆ ನೋಡ್ರಿ. ಅರ್ಥ ಆಗುತ್ತಲ್ವಾ? ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4 ನೋಡ್ರಿ. ರೂಪಾಯಿ 82 ಪೈಸೆಗಳಲ್ಲಿ ಸೂಚಿಸಿ. 82 ರೂಪಾಯಿ ತಂದ ಪೈಸೆ ಬರೀಬೇಕಂತ. ಎಕ್ಸ್ಪ್ರೆಸ್ ₹82 ಇನ್ ಪೈಸೆ ಅಂತ ಐತೆ. ಸೊ ನೆನಪಿರ್ಲಿ, 1 ರೂಪಾಯಿಗೆ 100 ಪೈಸೆ ಅಂದ್ರೆ 1 ರೂಪಾಯಿಗೆ 100 ಪೈಸೆ ಅಥವಾ 100 ಪೈಸೆ. ಅದೇ ರೀತಿ 82 ರೂಪಾಯಿ ಕೇಳ್ಯಾರ. ಸೊ ಏನ್ ಮಾಡ್ಬೇಕು ಇಲ್ಲಿ? 1 ರೂಪಾಯಿ 100 ಪೈಸೆ ಅಂದ್ರೆ 82 ರೂಪಾಯಿದಾಗೂ ಪ್ರತಿ 100 ರೂಪಾಯಿ 100 ಪೈಸೆ ಇರ್ತಾವ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಇಂಟು 100 ಮಾಡ್ಬೇಕು ನೋಡ್ರಿ, ಗುಣಿಸ್ಬೇಕು ಇಲ್ಲಿ. ಯಾಕಂದ್ರೆ 1 ರೂಪಾಯಿಗೆ 100 ಪೈಸೆ ಅಲ್ಲ, ಅದಕ್ಕೆ 82 ರೂಪಾಯಿಗಿಂತ 100 ಎಷ್ಟದಾವ ಅಂತ ಗೊತ್ತಾಗುತ್ತೆ ನಮಗೆ. ನೆನಪಿರ್ಲಿ, 82 ಒಂದ್ಲೆ 82 ಹಾಕ್ಬಿಡ್ರಿ. ಮುಂದೆ ಏ ಸೊನ್ನೆದವ? 2,000. ಇಲ್ಲಿ ಮುಂದೆ 2 ಸೊನ್ನೆ ಬರ್ರಿ. 8,200 ಪೈಸೆ ಅನ್ನೋದು ಉತ್ತರ ನೋಡಿ. ಎಲ್ಲೈತೆ? ಇದೆಲ್ಲ ಇಂಗ್ಲಿಷ್, ಇದೆಲ್ಲ ಪೈಸೆ ನೋಡ್ರಿ, ಬ್ಯಾರೆ ಏನಲ್ಲ. ಬರೀ 8,200 ಎಲ್ಲೈತೆ ನೋಡ್ರಿ ಆಪ್ಷನ್ದಾಗ. ಸೊ ನೋಡ್ರಿ, ನಮಗೆ ನೋಡಕ್ ಎಲ್ಲವೂ ಸಮನಾಗಿ ಕಾಣ್ತಾವ. ಇಲ್ಲಿ ಸರಿಯಾಗಿ ಲೆಕ್ಕ ಕರೆಕ್ಟ್ ಮಾಡಿ ಆಪ್ಷನ್ ತಪ್ಪು ತುಂಬಾರ್ದು. ಸೊ 2ನೇ ಆಯ್ಕೆಯಲ್ಲಿ ಸರಿಯಾಗಿದೆ. 8,200 ಪೈಸೆ. ಇದು 82,000 ನೋಡ್ರಿ, ಇದು ಬರಲ್ಲ. ಸೊ ಬರೀ ಇದು ಸರಿಯಾದ ಉತ್ತರ. ಬನ್ನಿ ನೆಕ್ಸ್ಟ್. ಅದೇ ರೀತಿ ಪ್ರಶ್ನೆ ಸಂಖ್ಯೆ 5 ನೋಡ್ರಿ. 48 ಇಂಟು 1 48 ಇಂಟು ಡ್ಯಾಶ್ ಇಸ್ ಈಕ್ವಲ್ ಟು 48. ಇದೇನಿದಾವೆ? ಇಂಟು. ಇದರ ಅರ್ಥ ಏನು? ಮಗ್ಗಿ. 48 ಎಷ್ಟೇ 48? ಬರೀ ಆಪ್ಷನ್ ಹೇಗೆ ನೋಡ್ರಿ, 0 ಐತಿ. ಇಲ್ಲ ನಾವೇನಾದ್ರೂ ಈಗ 48 ಇಂಟು ಡ್ಯಾಶ್ ಇಸ್ ಈಕ್ವಲ್ ಟು 48 ಐತಿ. ಮೊದಲನೇ ಆಕ್ಷನ್ ಐತಿ, ಇಲ್ಲಿ 0 ಹಾಕ್ಬಿಟ್ರೆ 48 ಸೊನ್ನೆ 48. ನೋ, 48 ಸೊನ್ನೆ 0. ಯಾಕಂದ್ರೆ ಯಾವುದೇ ಸಂಖ್ಯೆಗೆ 0ಯನ್ನು ಗುಣಿಸಿದ್ರೆ ನಮಗೂ 0ನೇ ಸಿಗ್ತದ. ಸೊ ಇದು ತಪ್ಪು. ಸೊ 2 ಗುಣಿಸಮ್ರಿ. ಸೊ ಒಂದ್ ವೇಳೆ ಇಲ್ಲಿ 2 ಹಾಕಿದ್ರೆ 48 ಬರ್ತದ? ನೋ, ಸಾಧ್ಯನೇ ಇಲ್ಲ. 48 2ಲೆ 96 ಆಗುತ್ತೆ. 96 ಬರ್ತದೆ ಅಂದ್ರೆ 48 96. ಸೊ ಇದು ಬರಲ್ಲ. ಸರ್ 1 ಹಾಕಿದ್ರೆ 48 ಅಂದ್ರೆ 48. ಇದು ಸರಿಯಾದ ಉತ್ತರ. ಸೊ ಅದೇ ರೀತಿ 48 ಹಾಕಿದ್ರೆ ಇದು ವರ್ಗ ಸಂಖ್ಯೆ. 48 48 ಬಾರಿ ಗುಣಿಸು ಅಂತ ಹೇಳ್ತಾರೆ. ನೋ, 48 ಒಂದ್ಲೆ 48. ಸೊ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ 6ನೇ ಪ್ರಶ್ನೆ ನೋಡ್ರಿ. ಬಿಡಿಸಿ. 32,357 ಪ್ಲಸ್ 28,467 ಮೈನಸ್ 47,642 ಇಸ್ ಈಕ್ವಲ್ ಟು ಅಂದಿದೆ. ಸೇಮ್ ಸಾಲ್ವ್ ಅಂತ ಕೊಟ್ಟರು. ಬರೀ ಸಾಲ್ವ್ ಮಾಡಮ್, ಲೆಕ್ಕ ಮಾಡಮ್. ಫಸ್ಟ್ ಇದೊಂಥರ ಸರಳೀಕರಣ, ಸಂಕ್ಷೇಪಿಸಿರಿ ಅಂತಾರೆ ಇದನ್ನು. ಫಸ್ಟ್ ನೋಡ್ಬೇಕು, ಎಲ್ಲಾ ಚಿಹ್ನೆ ಕಡೆ ಗಮನ ಕೊಡ್ಬೇಕು. ಫಸ್ಟ್ ಏನ್ ಮಾಡ್ಬೇಕು? ಕೂಡಿಸ್ಬೇಕು, ಆಮೇಲೆ ಕಳಿಬೇಕು. ನೋಡಂಬರಿ ಏನ್ ಕೂಡಿಸ್ಬೇಕು? ಇಲ್ಲಿ ಏನ್ ಲೆಕ್ಕ ಪ್ಲಸ್ ಇರ್ತದ, ನಾವ್ ಇದನ್ನ ಗುರ್ತು ಮಾಡ್ಕೋ. ಮೊದಲು ಏನ್ ಮಾಡ್ಬೇಕು? ಇದನ್ನ ಗುರ್ತು ಮಾಡ್ಕೋ ಚಂದ. ಇಲ್ಲೇನೈತೆ? ಇಲ್ಲೇನಕ್ಕೆ ಪ್ಲಸ್ ಇರ್ತತೆ. ಇದೊಂದು ಪ್ಲಸ್ ನಂಬರ್, ಇದೊಂದು ಪ್ಲಸ್ ನಂಬರು, ಇದು ಮೈನಸ್ ನಂಬರ್. ಈ ರೀತಿ ಗುರುತು ಮಾಡ್ಕೋಬೇಕು. ಈಗ ಈ ಪ್ಲಸ್ ಈ ಪ್ಲಸ್ ನ ಕೂಡುತ್ತದೆ, ಅದಕ್ಕೆ ಕೂಡಿಸ್ಬೇಕು. ಸೊ ಇವೆರಡನ್ನ ಕೂಡಿಸಿ ಬಂದಿರತಕ್ಕಂಥ ಉತ್ತರದಲ್ಲಿ ಈ ಮೈನಸ್ ಅನ್ನು ಮಾಡ್ಬೇಕು, ಕಳಿಬೇಕು. ಬರೀ ಇವೆರಡನ್ನ ಕೂಡ್ಸಂಬರಿ. 32,357 ಜೊತೆಗೆ 28,467 ಕೂಡಿಸಿ ಬಂದಿರತಕ್ಕಂಥ ಉತ್ತರದಲ್ಲಿ ಕಳಿಬೇಕು. 7 7 14 ಕೂಡಿಸ್ಬೇಕು ನೋಡಿ. ಅದಕ್ಕೆ ಇಲ್ಲಿ ಕ್ಯಾರಿ ನೀವು ಇಲ್ಲಿ ಕೊಡ್ತೀರಿ, ಇಲ್ಲಿ ಕೊಡ್ತೀರಿ, ಇಲ್ಲಿ ಕೊಡಮ್ಮ. ಈ ಲೈನ್ ಹಾಕಿರೋದಕ್ಕೆ ಕೊಡಕ್ ನಾನು ಅದಕ್ಕೆ ಬಂದ್ ನೋಡಿ ಸರಿಯಾಗ. ಇದು ಒಂದು 7 14, ಇಲ್ಲೊಂದು ಕ್ಯಾರಿ 4. ನೆಕ್ಸ್ಟ್
ಈ 5ಕ್ಕೆ ಒಂದು ಕೂಡಿಸಿದ್ರೆ 6 ಆಗ್ತಾ 6ಕ್ಕೆ 6 12, ಇಲ್ಲೊಂದು ಕ್ಯಾರಿ, ಇಲ್ಲಿ 2. ನೆಕ್ಸ್ಟ್ ಈ 3ಕ್ಕೆ ಒಂದು ಕೂಡಿಸಿದ್ರೆ 4, ಆ 4ಕ್ಕೆ 4 ಸೇರಿಸಿದ್ರೆ 8. ನೋಡ್ರಿ, ಕೂಡ್ಸೋದು ಒಂದ್ ರೀತಿ ಚಂದ ಕೂಡಿಸ್ಬೇಕು. 8 2 10 ಆಗತ್ತೆ, ಇಲ್ಲೊಂದು 0, ಇಲ್ಲೊಂದು ಕ್ಯಾರಿ. ಅದೇ ರೀತಿ 2ಕ್ಕೆ ಒಂದು ಕೂಡಿಸಿದ್ರೆ 3, 3ಕ್ಕೆ 3 ಕೂಡಿಸಿದ್ರೆ 6. ಸೊ ಇದು ಇವೆರಡನ್ನ ಕೂಡಿಸಿವಿ. ಬರೀ ಉತ್ತರ ಹುಡ್ಕಕ್ ಹೋಗ್ಬಾರ್ದು. ಆಪ್ಷನ್ನಾಗ ಇದು ಐತೆ ಅಂತ ಹಾಕಿಬಿಟ್ರೆ ತಪ್ಪಾಗುತ್ತೆ. ಇದು ಉತ್ತರ ಅಲ್ಲ, ಯಾಕಂದ್ರೆ ಜಸ್ಟ್ ಗಾರ್ಡ್ ಕೂಡಿಸಿವಿ. ಈ ಉತ್ತರದಲ್ಲಿ ಇದನ್ನ ಕಳಿಬೇಕು, ಯಾಕಂದ್ರೆ ಮೈನಸ್ ನಾಗೈತಿ. ಸೊ ಇದನ್ನ ಕಳಿ, ಇಲ್ಲೇ ಕಳೀರಿ. ಏನ್ ಮಾಡಮ್ರಿ? 47,642 ಕಳೆಂಬ್ರಿ. ನಾಲ್ಕರಾಗ 2 ಹೋದ್ರೆ 2, 2 4 ಅಲ್ಲ, ಒಂದು ಕ್ಯಾರಿ ತಗೋರಿ. 12 4 ಹೋದ್ರೆ 8. ಅದೇ ರೀತಿ 8ರಾಗ ಈ 6 ಮತ್ತೊಂದನ್ನು ಸೇರಿಸಿ ಕಳೀರಿ. 6 1 7, 8ರಾಗ ಹೇಳಿದ್ರೆ 1, 0ಗೆ 7 ಹೋಗೋದಿಲ್ಲ, ಒಂದು ಕ್ಯಾರಿ ತಗೋರಿ. 10 ಆಯ್ತು ನೋಡ್ರಿ, 10 ಆಯ್ತು. 10ರಾಗ ಹೇಳಿದ್ರೆ 3. ಸೇಮ್ 6 4 ಕಳೆಯಂಗಿಲ್ಲ, 4 ಜೊತೆ ಒಂದನ್ನು ಸೇರಿಸಿ ಕಳಿಬೇಕು. ಈ 4 1 5, 6ರಾಗ 5 ಅಂದ್ರೆ 1. ಸೊ ಇದರ ಉತ್ತರ 13,182. ನೋಡ್ರಿ, ಆಪ್ಷನ್ ಆಗೈತೆ ನೋಡ್ರಿ. ಈ ಆಯ್ಕೆ 3ಅಲ್ಲಿ ಐತಿ. ನೀವು ಸರಿಯಾಗಿ ಹಾಕ್ಬೇಕು. ಇಲ್ಲಿ ಕೂಡ ಸೇಮ್ ಅದೇ ರೀತಿ ಐತಿ. ಇಲ್ಲಿ 13,000 ಐತಿ, 12,000 ಅಷ್ಟೇ ಐತಿ ವ್ಯತ್ಯಾಸ. ಸೊ ಗಮನ ಕೊಟ್ಟು ಸರಿಯಾಗಿ ನೋಡ್ಬೇಕು. ಬನ್ನಿ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 7 ನೋಡ್ರಿ. ಓ ದೊಡ್ಡ ಲೆಕ್ಕ ಅಂತ ಏನ್ ಕನ್ಫ್ಯೂಸ್ ಆಗ್ಬೇಡ್ರಿ. ವಾಕ್ಯಗಳನ್ನು ನೋಡಿ ಗಾಬರಿ ಆಗ್ತಕ್ಕಂಥ ವಿಷಯ ಏನಿಲ್ಲ. ಇಲ್ಲಿ ಬಹಳ ಸಿಂಪಲ್ ಇರ್ತದ. ಸರಿಯಾಗಿ ಗಮನ ಕೊಡ್ಬೇಕು. ಏನಾಗೈತೆ ಅಂತ ಗಮನ ಕೊಡ್ಬೇಕು. ರೂಪಾಯಿ 4,425 ಹಣವನ್ನು, ರೂಪಾಯಿ ಅಂದ್ರೆ ದುಡ್ಡು, ಅಮರ್, ಇದು ಅಕ್ಬರ್ ನೋಡಿ, ಅಕ್ಬರ್ ಮತ್ತು ಆಂಟೋನಿ ಅವರಿಗೆ ಸಮನಾಗಿ ಹಂಚಲಾಯಿತು. ಹಾಗಾದರೆ ಪ್ರತಿಯೊಬ್ಬರಿಗೂ ದೊರಕಿದ ಹಣದ ಫಾಲ್ ಎಷ್ಟು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ನೋಡಮ್ರಿ. rupees 4,425 was distributed among Amar, Akbar and Anthony equally ಅಂತ ಹೇಳಿದ್ರೆ, ನಿಮ್ಗೊಂದು ಸಣ್ಣದ ಉದಾಹರಣೆ ನೋಡಮ್ರಿ. ಇಲ್ಲಿ ನಮ್ಮ ಕಡೆ 6 ಪೆನ್ಗಳು, ಒಂದ್ ಕಡೆ 6 ಪೆನ್ಗಳು. ಅವರೇ 3, ಅಮರು, ಅಕ್ಬರು ಮತ್ತು ಆಂಟೋನಿ ಹಂಚ್ಕೋಬೇಕು. ಎಷ್ಟೆಷ್ಟು ಹಂಚ್ಕೊಂತಾರ? ಅಮರ್ 2, ಅಕ್ಬರ್ 2, ಆಂಟೋನಿ 2. ಯಾಕಂದ್ರೆ ಸಮನಾಗಿ ನೋಡಿ, 2 2 2 6 ಆಯ್ತಿಲ್ಲ. ಅದೇ ರೀತಿ ಈ 6 ಬರ್ಬೇಕು. ಉತ್ತರ ಈ ರೀತಿ 2 ಬರ್ಬೇಕು. ಎಷ್ಟೆಷ್ಟು ಹಂಚ್ಕೊಂಡ್ರು? 2 2. ಪ್ರತಿಯೊಬ್ಬರಿಗೆ ಎಷ್ಟು ಸಿಕ್ಕತ್ತೆ? 2 2 ಸಿಕ್ಕತ್ತೆ. ಅದ್ರ ಹೆಂಗ್ ಮಾಡ್ಬೇಕು? ಎಷ್ಟು ಜನ ಇದ್ರಲ್ಲಿ? ಅಕ್ಬರ್, ಅಮರು, ಆಂಟೋನಿ 3ರಿಂದ ಭಾಗಿಸ್ಬೇಕು. ಇದನ್ನ ಕಡ್ತ ಹೊಡೆದಂತ ಹೇಳ್ತಾರ, ಅಥವಾ ಇದನ್ನ ಭಾಗಿಸ್ಬೇಕು. ಹೆಂಗೆ ನೋಡಿ, ಈ 6 ಪೆನ್ನನ್ನ 3ರಿಂದ ಭಾಗಿಸ್ಬೋದಪ್ಪ. 3 2 6 0. ಅದೇ ರೀತಿ ಸೇಮ್ ಟು ಸೇಮ್ ಹಿಂಗ 6 ಪೆನ್ನ 3 ಜನಕ್ಕೆ ಹಂಚಿದೀವೋ ಅದೇ ರೀತಿ ಅಷ್ಟು ಹಣವನ್ನ ಹಂಚಬೇಕು. ಬರೀ ನೋಡ್ರಿ ಎಷ್ಟೈತೆ? ಇಷ್ಟೈತೆ, 4,425. ಸೇಮ್ 3 ಜನರ ಹಂಚಿಸ್ಬೇಕು, ಭಾಗಿಸ್ಬೇಕು. ನಮ್ಗೆ ಭಾಗನ ಮಾಡ್ಬೇಕಷ್ಟೇ. 3 1 3, 4 3 ಹೋದ್ರೆ 1. ಇವು 4ನ್ನ ಇಳಿಸ್ಕೋಬೇಕು. 14 ಆಯ್ತು. 3 ಬಗ್ಗೆ 14 ಇಲ್ಲ, ಅದಕ್ಕಿಂತ ಸಣ್ಣ ಸಂಖ್ಯೆ 12. 3 4 12. 4ರಾಗ 2 ಹೋದ್ರೆ 2, 1ರಾಗ 1 ಹೋದ್ರೆ 0. ನೆಕ್ಸ್ಟ್ ಏನ್ ಮಾಡ್ಬೇಕು? 2 ಇಳಿಸ್ಕೋಬೇಕು. 22 ಆಯ್ತು. ಅದೇ ರೀತಿ 3 ಬಗ್ಗೆ 22 ಐತೆ? ಇಲ್ಲ. 3 ಬಗ್ಗೆ ಅದಕ್ಕಿಂತ ಸಣ್ಣ ಸಂಖ್ಯೆ 21. 3 7 71. 2ರಾಗ 1 ಹೋದ್ರೆ 3, 2ರಾಗ 2 0. ನೆಕ್ಸ್ಟ್ ಸಾರಿ, 2ರಾಗ 1 ಹೋದ್ರೆ 3 ಅಲ್ಲ, 2ರಾಗ 1 ಹೋದ್ರೆ 1. ನೆಕ್ಸ್ಟ್ ನಂಬರ್ 5 ಇಳಿಸ್ತು, 15 ಆಯ್ತು. 3 ಬಗ್ಗೆ 15 ಐತಿ, ಐತೆ ಆರಾಮ್ಸೆ ಐತಿ. 3 5 15, 0 0 ಕಳಿಬೇಕು ಚಂದ. ಈ ರೀತಿ ಭಾಗಾಕಾರ ಚಂದ ಮಾಡ್ಬೇಕು. ಇಲ್ಲಿ ಬಂದಿರ್ತಾರ ಭಾಗಲಾಭ ಇದೆ. ಇದರ ಅರ್ಥ ಏನು? ಆ 3 ಜನ ಯಾರ್ಯಾರು? ಅಕ್ಬರ್, ಅಮರು, ಆಂಟೋನಿ ಇವರು ಹಂಚ್ಕೊಳ್ತಾರೆ. ಎಷ್ಟೆಷ್ಟು ಹಂಚ್ಕೊಂಡ್ರೆ 1,475. ನೋಡ್ರಿ ಆಪ್ಷನ್ ಆಗೈತಿ. ಎಸ್, ಆಪ್ಷನ್ 3ನೇದ್ರಾಗ ಅದ. ಇದು ಸರಿಯಾದ ಉತ್ತರ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. 18 ಕಿಲೋಗ್ರಾಂ ನೋಡ್ರಿ. 18 ಕಿಲೋಗ್ರಾಂ, 750 ಗ್ರಾಂ ಮತ್ತು 25 ಗ್ರಾಂಗಳ ಮೊತ್ತ ಅಂದ್ರೆ ಕೂಡಿಸೋದು. ಇಲ್ಲಿ ಬರ್ರಿ,
ಹೆಂಗ್ ಕೂಡಿಸ್ಬೇಕು ನೋಡ್ರಿ. ಫಸ್ಟ್ ಕೆಜಿ, ನೆಕ್ಸ್ಟ್ ಗ್ರಾಮ್, ಈ ರೀತಿ ಏನ್ ಮಾಡ್ಬೇಕು ಬರ್ಕೋಬೇಕು ನಾವು. ಫಸ್ಟ್ ಏನ್ ಮಾಡ್ಬೇಕು, ಕೆಜಿ ದ ಸಮ್ ಆಫ್ 18 ಕೆಜಿ 750 ಗ್ರಾಮ್ ಅಂಡ್ 25 ಗ್ರಾಮ್ ಅಂತ ಐತೆ. ಫಸ್ಟ್ ಕೆಜಿ ಎಷ್ಟೈತಿ ನೋಡ್ರಿ, 18 ಕೆಜಿ ಬರ್ಕೋಕಿಲ್ಲ, 18 ಗ್ರಾಮ್ ಎಷ್ಟೈತಿ ನೋಡ್ರಿ, 750 ಹಿಂಗ್ ಸಪ್ರೇಟ್ ಮಾಡಿ ಬರ್ಕೋಬೇಕು. ನೆಕ್ಸ್ಟ್ ಮತ್ತು 25 ಗ್ರಾಮ್ ಅಂದ್ರೆ ಇಲ್ಲಿ ಕೆಜಿ ಏನಿಲ್ಲ, ಅಂದ್ರೆ 0 ಹಾಕ್ರಿ, ಬರೀ 25 ಅಲ್ವಾ, 0 2 5 ನೋಡ್ರಿ 0 ಹೆಂಗ್ ಬಂತ ನೋಡ್ರಿ. ಇಲ್ಲಿ ಎಷ್ಟು ಅದಾವ, 3 ಸ್ಥಾನ ಅದಾವ, ಅಂದ್ರೆ ಇಲ್ಲಿ ಬಿಡಿ 10 100, ಅದೇ ರೀತಿ ಇಲ್ಲಿ 25 ಬೈತೆ, ಬಿಡಿ 10 ಇಷ್ಟ ಹಾಕೋ, ಇದನ್ನ ಕೂಡಿಸ್ಬೇಕು. ಮತ್ತ ಕೇಳ್ಯಾರ 0 + 5 5 5 2 7 7ಕ್ಕ 7, ಅದೇ ರೀತಿ ಈ ಕಡೆ ಕೆಜಿ ಒಳಗ 8 1 ನೋಡ್ರಿ, ಇದು 18 ಕೆಜಿ. ಇದು ಹೆಂಗೆ, ಕೆಜಿ 18 ಕೆಜಿ 775 ಗ್ರಾಮ್. ಸೊ ಈಗ ಆಪ್ಷನ್ ನೋಡ್ಬೇಕು, 18 ಮತ್ತು 775 ಗ್ರಾಮ್ ಇರ್ಬೇಕು. ಇದನ್ನ ಇಲ್ಲಿ ನೋಡಕ್ ನೋಡ್ರಿ ಎಲ್ಲದಕ್ಕೂ ಪಾಯಿಂಟ್ ನಾಗ ಅದಾವ. ಸರಿ ಹೆಂಗೆ, ಇಲ್ಲೆಲ್ಲ ಮೂಲಮಾನಗಳು ಕೆಜಿ ಒಳಗ್ ಕೊಟ್ಟಾನ, ಇಲ್ಲಿ ನಮ್ಮ ಮೂಲಮಾನ ಕೆಜಿ ಸಹ ಅದ, ಗ್ರಾಮ್ ಅದ. ಸೊ ಇದನ್ನ ನಾವು ಯಾವ ರೀತಿ ಬರ್ಕೋಬಹುದಪ್ಪ ಅಂದ್ರೆ, 1 ಕೆಜಿಗೆ 1000 ಗ್ರಾಮ್ ಅಂದ್ರೆ 1 ಕೆಜಿಗೆ 1000 ಗ್ರಾಮ್. ಹಾಗಾಗಿ ನಾವೇನ್ ಮಾಡ್ಬೋದು, ಇದನ್ನ ಸರಿಯಾಗಿ ಇಲ್ಲೇ ನಾವು ಫಸ್ಟ್ಗೆ ಬರ್ಕೋಬಹುದಾಗಿತ್ತು, ಪ್ರಾಬ್ಲಮ್ ಇಲ್ಲ. 1 ಕೆಜಿ 1000 ಗ್ರಾಮ್ ಅಲ್ಲ, ಇದನ್ನ ನಾವು 1000ದಿಂದ ಭಾಗಿಸ್ಬೇಕು. ಎಷ್ಟಿಂದ ಭಾಗಿಸ್ಬೇಕು, 1000ದಿಂದ ಭಾಗಿಸ್ಬೇಕು. 1000ಕ್ಕೆ ಎಷ್ಟು ಸೊನ್ನೆಗಳು, 3 ಸೊನ್ನೆಗಳು ನೋಡ್ರಿ. 1000ಕ್ಕೆ ಎಷ್ಟು ಸೊನ್ನೆಗಳು, 1000ದಿಂದ ಭಾಗಿಸ್ಬೇಕು. ಯಾಕಪ್ಪ ಅಂದ್ರೆ 1 ಕೆಜಿಗೆ 1000 ಗ್ರಾಮ್, ಎಷ್ಟು ಗ್ರಾಮ್, 1000 ಗ್ರಾಮ್ ಅಂದ್ರೆ 18 ಕೆಜಿ ಮೇಲೆ 750 ಗ್ರಾಮ್ ಐತೆ, ಇದು 750 ಗ್ರಾಮ್ ಅಂದ್ರೆ 1000 ಗ್ರಾಮ್ ಆಗಿದ್ರೆ ಕೆಜಿ ಆಗಿತ್ತು. ಇಲ್ಲ, ಇನ್ನ ಕಡಿಮೆನೆ ಐತೆ. ಸೊ 1000ದಿಂದ ಭಾಗಿಸ್ಬೇಕಲ್ಲ, ಇದ್ರಲ್ಲಿ ಎಷ್ಟು ನೋಡ್ರಿ, 1 2 3 3 ಸೊನ್ನೆ ಇರುವ ಕಾರಣ ಇದೇ ಸಂಖ್ಯೆ ಒಳಗಡೆ 3 ಅಂಕಿ ಆದ ನಂತರ ಬಿಂದು ಇರ್ಬೇಕು ನೋಡ್ರಿ. ಈ ಪಾಯಿಂಟ್ ಗ ಇಲ್ಲೊಂದು ಪಾಯಿಂಟ್ ಐತೆ, ಇಲ್ಲೊಂದು ಪಾಯಿಂಟ್ ಐತೆ, ಬಣ್ಣ ಬೇರೆ ತಗೊಂಡ್ ನೋಡ್ರಿ. ಇಲ್ಲೊಂದು ಪಾಯಿಂಟ್ ಐತೆ, ಇಲ್ಲೊಂದು ಪಾಯಿಂಟ್ ಐತೆ, ಇಲ್ಲಿ ಪಾಯಿಂಟ್ ಇಲ್ಲಿದೆ. ಇದ್ರಾಗ ಯಾವ್ದು 3 ಅಂಕಿ ಆದ ಪಾಯಿಂಟ್ ಇದೆ, ಮತ್ತೆ ಅದೇ ನಂಬರ್ ಇರ್ಬೇಕು. 18 ಇರ್ಬೇಕು, 775 ಇರ್ಬೇಕು. ಮತ್ ನೋಡ್ರಿ ಇಲ್ಲಿ 19 775 ಬರಲ್ಲ, 7 ಪಾಯಿಂಟ್ ಅಂದ್ರೆ 7 775 ಬರೀತದ, ಅದು ಬರಲ್ಲ. ಇವೆರಡರೊಳಗೆ ಸೇಮ್ ಐತೆ, ಪಾಯಿಂಟ್ 3 ಅಂಕಿ ಆದ್ಮೇಲೆ ಇರ್ಬೇಕು ನೋಡ್ರಿ. 1 2 3 ಇದು ಸರಿಯಾದ ಉತ್ತರ ಆಗುತ್ತೆ. ಇದ್ರ ಒಂದೇ ಆದ್ಮೇಲೆ ಐತೆ, ಇದು ಬರಲ್ಲ. ಸೊ ಮೊದಲನೇ ಆಯ್ಕೆ ಸರಿಯಾಗತ್ತೆ. ಸರಿಯಾಗಿ ನೋಡ್ರಿ, 1 ಕೆಜಿಗೆ 1000 ಗ್ರಾಮ್, 1000ದಿಂದ ಭಾಗಿಸಿದ್ರೆ 3 ಸೊನ್ನೆಗಳಿರುವ ಕಾರಣ 3 ಅಂಕಿ ನಿಂತ್ಕೊಳ್ತು. 1 2 3 ಅಂದ್ರೆ ನಮ್ಮ ಇಲ್ಲಿ ಬರುತ್ತೆ, ಈ ರೀತಿ ಇರ್ಬೇಕು. 18.775 775 ಅಂತ ಇರ್ಬೇಕು. ಮೊದಲನೇ ಆಯ್ಕೆ ಸರಿ ಇದೆ. ಪ್ರಶ್ನೆ ಸಂಖ್ಯೆ 9 ಏನೈತೆ ನೋಡ್ರಿ. ಕೋನವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂತ ಕೇಳಾರ. ಈ ರೀತಿ ಕೋನ ಇದನ್ನ, ಈ ಕೋನವನ್ನು ಅಳಿಬೇಕಪ್ಪ ಅಂದ್ರೆ ನಾವ್ ಏನ್ ಬಳಸ್ಬೇಕು, ಜಸ್ಟ್ ಒಂದು ಕೋನ ಮಾಪಕ ಬಳಸ್ಬೇಕು. ಕೋನ ಮಾಪಕ ಹೆಂಗಿರುತ್ತೆ ನೋಡ್ರಿ, ಈ ರೀತಿ ಇರುತ್ತೆ ನೋಡ್ರಿ. ಈ ರೀತಿ ಇರ್ತದೆ. ನಿಮ್ಮ ಜಾಮಿಟ್ರಿ ಬಾಕ್ಸ್ ಓಪನ್ ಮಾಡಿದ್ರೆ ಗೊತ್ತಾಗ್ತದೆ, ಎಲ್ಲ ಇರ್ತಾವ 0 10 20 ಇಲ್ಲಿ 90 ಇಲ್ಲಿ 180 ಈ ರೀತಿ ಇರುತ್ತೆ. ಇದು ಕೋನವನ್ನು ಎಳಿತಕ್ಕಂತ ಒಂದು ಕೋನ ಮಾಪಕ. ಆಪ್ಷನ್ ಒಳಗ ಇಲ್ಲಿದೆ. ಸೊ ಹಾಗಾದ್ರೆ ಅಳತೆ ಪಟ್ಟಿ ನಾವು ಗೆರೆಗಳನ್ನು ಎಳೆಯುವುದಕ್ಕೆ ಸೆಂಟಿಮೀಟರ್ ಲೆಕ್ಕ ಈ ರೀತಿ ಸ್ಟ್ರೇಟ್ ಲೈನ್ ಎಳೆಯಬೇಕಪ್ಪ ಅಂದ್ರೆ ಏನ್ ಬೇಕಾಯ್ತಾ, ಅಳತೆ ಪಟ್ಟಿ. ಕೈವಾರ ವೃತ್ತವನ್ನು ರಚಿಸಲಿಕ್ಕೆ ಸರ್ ಮಮ್ಮೂಲೆ ಪಟ್ಟಿ ಅಂದ್ರೆ ಇದು ಸಹ ಒಂದು ಅಳತೆ ಪಟ್ಟಿ ತರನೇ. ಸರಿ ಹೆಂಗಿರುತ್ತೆ, ಕಾಂಪಾಸ್ ಒಳಗಿರುತ್ತೆ ನೋಡಿ, ಈ ರೀತಿ ಇರುತ್ತೆ ನೋಡಿ, ಈ ರೀತಿ ಇರ್ತದ. ಇದಕ್ಕೆ ಮಮ್ಮೂಲೆ ಪಟ್ಟಿ ಅಥವಾ ಸೆಟ್ ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಸ್ಕೇಲ್, ಕಾಂಪಾಸ್, ಸೆಟ್ ಸ್ಕ್ವೇರ್, ಪ್ರೊಟೆಕ್ಟರ್. ನೆನಪಿರ್ಲಿ, ಕೋನವನ್ನ ಆಂಗಲ್ ನ ನಾವು ಫೈಂಡ್ ಔಟ್ ಮಾಡೋಕಪ್ಪ ಅಂದ್ರೆ ವಿಚ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಟು ಆಂಗಲ್. ಆ ಆಂಗಲ್ ಬೇಕಪ್ಪ ಅಂದ್ರೆ ನಮ್ಗೇನು ಪ್ರೊಟೆಕ್ಟರ್ ಬೇಕು, ಪ್ರೊಟೆಕ್ಟರ್ ನಾವು ಬಳಸ್ತೀವಿ. ಬನ್ನಿ ಕ್ವಶನ್ ನಂಬರ್ 15 ನೋಡಿ. ಈ ಸರಣಿಯನ್ನ ಪೂರ್ಣಗೊಳಿಸಿ 1 4 9 16 25. ಅದೇ ರೀತಿ ಕಂಪ್ಲೀಟ್ ದ ಸೀರೀಸ್ 1 4 9 16 25. ಸರ್ ಇದು ಏನಿದು, ಏನ್ ಸರಣಿ ಅಂದ್ರೆ ಏನು? ಸರಣಿ ಅಂದ್ರೆ ಒಂದೇ ರೀತಿ ಹೋಗ್ತಾ ಇರುತ್ತೆ, ಮುಂದಿನ ಸಂಖ್ಯೆ ಕೇಳಕತ್ತಾರ. ಈಗ 1 ಐತೆ, 4 ಐತೆ, 9 ಐತೆ, 16 ಐತೆ, 25 ಐತೆ, ಡ್ಯಾಶ್ ಐತೆ. ಮುಂದಕ್ಕೆ ನಾವು ಒಂದು ಸಂಖ್ಯೆ ಇಡಬೇಕು, ಅದೇ ಒಂದೊಂದು ಸಂಖ್ಯೆ ಬಿಡ್ರ. ಈ ಒಂದು ಹೆಂಗೆ, ಇದು ಇವೆಲ್ಲವಷ್ಟು ವರ್ಗ ಸಂಖ್ಯೆಗಳು. ವರ್ಗ ಸಂಖ್ಯೆ ಹೆಂಗಪ್ಪ ಅಂದ್ರೆ
1 ಇಂಟು 1 ಇಸ್ ಈಕ್ವಲ್ ಟು 1 ಒಂದೇ 1. ಈ 4 ಹೆಂಗಪ್ಪ ಅಂದ್ರೆ 2 ಇಂಟು 2 ಇಸ್ ಈಕ್ವಲ್ ಟು 4. ಅದೇ ರೀತಿ 9 ಹೆಂಗಪ್ಪ ಅಂದ್ರೆ 3 ಇಂಟು 3 ಇಸ್ ಈಕ್ವಲ್ ಟು 9. ಈ ರೀತಿ ಒಂದೇ ಸಂಖ್ಯೆಯನ್ನ 2 ಬಾರಿ ಗುಣಿಸುವುದಕ್ಕೆ ವರ್ಗ ಸಂಖ್ಯೆ ಅಂತೀವಿ. ಸೊ 16 ಹೆಂಗ್ ಅಂತಂದ್ರೆ 4 ಇಂಟು 4 ಇಸ್ ಈಕ್ವಲ್ ಟು 16. 25 ಹೆಂಗಂದ್ರೆ 5 5 25. ಇಲ್ಲಿ ನೋಡ್ರಿ ಅದೇ ರೀತಿ ನೆಕ್ಸ್ಟ್ 1 1 1 2 2 4 3 3 9 4 4 16 5 5 25. ನೆಕ್ಸ್ಟ್ ಮುಂದಿನ ಸಂಖ್ಯೆ ಆಗುತ್ತೆ 6 6 ಇಂಟು 6 6 36. ಇದು ನಮ್ಮ ಉತ್ತರ ಆಗುತ್ತೆ. ಮೊದಲು ಎಲ್ಲಿ ಆಯ್ಕೆಯಲ್ಲಿ, ಸೊ ಆಯ್ಕೆ 2ರಲ್ಲಿ ಈ ರೀತಿ ಇದೆ ನೋಡಿ ಮಕ್ಕಳೇ. ಈ ರೀತಿಯಾದಂತಹ ಪ್ರಶ್ನೆಗಳು ನಾವು ಜೀನಿಯಸ್ ಅವರಲ್ಲಿ ಇದು ಇಷ್ಟೇ ಸೇಮ್ ಇರ್ತವೆ, ಸುಲಭವಾಗಿರ್ತವೆ, ಇಷ್ಟು ಈಸಿಯಾಗಿರ್ತವೆ. ಪ್ರತಿಯೊಬ್ಬರು ಈ ರೀತಿ ಈ ವಿಡಿಯೋವನ್ನ ಸರಿಯಾಗಿ ಗಮನ ಕೊಡ್ರಿ. ಮತ್ತೆ ನಿಮ್ಗೆ ಏನೋ ಅರ್ಥ ಆಗಿಲ್ಲಪ್ಪ ಅಂದ್ರೆ ಮತ್ತೆ ನೋಡ್ರಿ. ನನ್ನ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಪ್ರತಿಯೊಬ್ಬರು ಖಂಡಿತ ನೋಡ್ರಿ. ಹಾಗೆ ಎಕ್ಸಾಮ್ ಬರೆಯಕ್ಕೆ ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದೀನಿ. ಒಟ್ಟು ಮರೆಯಬೇಡಿ. ಥ್ಯಾಂಕ್ ಯು.